ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲಿಯವರೆಗೂ ಒಂದು ಚಿಟಾಪಟಿ ಶುರುವಾಗಿತ್ತು. ಅದು ರಾಜಣ್ಣ ವರ್ಸಸ್ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯ ವಿಚಾರದಲ್ಲಿ ಬಹುತೇಕವಾಗಿ ಚುನಾವಣೆಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸಕ್ಸಸ್ ಆಗಿದೆ ಅಂತಾನೆ ಹೇಳಬಹುದು. ಕಾರಣ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸದ್ಯಕ್ಕೆ ನಡೆಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್ ಆಗಿದೆ. ಕಣದಿಂದ ಹಿಂದೆ ಸರಿಯಲು ಇಬ್ಬರು ಅಭ್ಯರ್ಥಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ. ಒಂದು ಬೆಳ್ಳಿ ಪ್ರಕಾಶ್ ಶರಣಗೌಡ ಬಯಾಪುರ್ ಅವರು ವಾಪಸ್ ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಸ್ಥಾನಕ್ಕೆ ಬೆಳ್ಳಿ ಪ್ರಕಾಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯಾಪುರ್ ಅವರು ಸಲ್ಲಿಸಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಬೆಳ್ಳಿ ಪ್ರಕಾಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯಾಪುರ್ ನಾಮಪತ್ರವನ್ನ ಸಲ್ಲಿಸಿದ್ರು. ಇವತ್ತು ಇಬ್ಬರೂ ಕೂಡ ನಾಮಪತ್ರ ವಾಪಸ್ ಪಡೆಯೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ 1:30ವರೆಗೂ ಕೂಡ ಕಾಯಲೇಬೇಕಾಗತ್ತೆ ಈ ವಿಚಾರದಲ್ಲಿ. ಅದಾದ ನಂತರ ನಾಮಪತ್ರ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಅದರ ಮಧ್ಯದಲ್ಲಿ ಇನ್ನೊಂದು ಬಹುದೊಡ್ಡದಾಗಿರುವಂತಹ ಅಪ್ಡೇಟ್ ಏನು ಅಂತಂದ್ರೆ ಚುನಾವಣೆನೇ ಸ್ವಲ್ಪ ಮುಂದೂಡಿಕೆ ಆಗಬಹುದು ಅನ್ನುವಂತಹದ್ದನ್ನ ಕೂಡ ಈಗ ಅಲ್ಲಗಳೆಯೋ ಹಾಗಿಲ್ಲ. ಈಗ ಆಗ್ತಾ ಇರುವಂತ ಬೆಳವಣಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಕೇಳಿಸ್ತೀವಿ. ಸದ್ಯಕ್ಕೆ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಇದ್ದಿದ್ದು ರಾಜಣ್ಣ ವರ್ಸಸ್ ಡಿ.ಕೆ. ಶಿವಕುಮಾರ್ ಆಗೋಗ್ಬಿಟ್ಟಿತ್ತು. ಈಗ ಅದೊಂದು ಚೂರು ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ದೂರವಾಣಿ ಮೂಲಕವೇ ಗೊಂದಲವನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಗೆಹರಿಸಿರು. ಸದ್ಯಕ್ಕೆ ಎಲ್ಲರ ನಾಮಪತ್ರವನ್ನ ವಾಪಸ್ಗೆ ಈಗ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯ ಮೇರೆಗೆ ನಾಮಪತ್ರ ವಾಪಸ್ಗೆ ಈಗ ಅಭ್ಯರ್ಥಿಗಳು ಒಪ್ಪಿದ್ದಾರೆ. ಬಹುತೇಕ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆನೇ ಮುಂದೂಡಿಕೆ ಆಗುವಂತ ಸಾಧ್ಯತೆನೇ ಬಹುತೇಕ ಇದೆ ಅಂತಿದ್ದಾರೆ. ಸಿಎಂ ಅವರು ಫೋನ್ ಮೂಲಕವಾಗಿ ಎಲ್ಲವನ್ನ ಬಗೆಹರಿಸುವಂತ ಕೆಲಸ ಮಾಡಿದ್ದಾರೆ. ಹೀಗೆ ಎಲ್ಲಾ ಫೋನ್ಗಳನ್ನ ಮಾಡ್ತಾ ಇದ್ರೆ ಅವಾಗ ರಾಜ್ಯದಲ್ಲಿ ಜನರಿಗೂ ಕೂಡ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ. ಫೋನ್ ಮೂಲಕವಾಗಿ ಬರೀ ನಿಮ್ಮ ಪಕ್ಷಗಳಲ್ಲಿರುವಂಥ ಈ ಗೊಂದಲಗಳನ್ನು ಬಗೆಹರಿಸಕ್ಕೆ ಮಾಡಬೇಡಿ. ಜನರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೂ ಕೂಡ ಮಾಡಿ. ಇವು ಮಾತ್ರ ಯಾವ ಸಮಸ್ಯೆಗಳು ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀರಾ ಫೋನ್ ಮೂಲಕವಾಗಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಬೆಳ್ಳಿ ಪ್ರಕಾಶ್ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯಾಪುರ್ ನಾಮಪತ್ರ ಸಲ್ಲಿಸಿದ್ರು. ಮಧ್ಯಾಹ್ನ 1:30 ಬಳಿಕ ನಾಮಪತ್ರ ವಾಪಸ್ ಪಡೆಯುವಂಥ ಸಾಧ್ಯತೆ ಇದೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ವಿಚಾರದಲ್ಲಿ, ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ರಾಜಣ್ಣ ಅವರು ನಿನ್ನೆ ತಡರಾತ್ರಿ ತನಕ ಕೂಡ ಒಂದು ರೀತಿಯಲ್ಲಿ ಸರ್ಕಸನ್ನು ಮಾಡಿದ್ರು. ಅಂದರೆ ಅಪೆಕ್ಸ್ ಬ್ಯಾಂಕ್ನಲ್ಲಿ 3ನೇ ಬಾರಿಗೆ ಅಧ್ಯಕ್ಷರಾಗಬೇಕು ಅಂತ. ಆದರೆ ಕಾಂಗ್ರೆಸ್ನ ಒಳಗಡೆ ಕಾಂಗ್ರೆಸ್ನ ಬಹುತೇಕ ಸದಸ್ಯರು ಕೂಡ, ಅಂದರೆ ಸುಮಾರು 15 ಸದಸ್ಯರು ಕೂಡ ಇದ್ದಾರೆ. ಆಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಗೊಂದಲವನ್ನು ಉಂಟು ಮಾಡಿಕೊಂಡ್ರು. ಜೊತೆಗೆ ಒಂದು 4ರಿಂದ 5-6 ಜನ ಕೂಡ ಒಂದು ರೀತಿಯಲ್ಲಿ ರಾಜಣ್ಣ ಅವರ ಆಯ್ಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅಂತೇಳಿ. ಹಾಗಾಗಿ ಜಟಾಪಟಿ ಮುಂದುವರೆದಿತ್ತು ಮತ್ತು ಚುನಾವಣೆಯನ್ನು ಅಧಿಕೃತವಾಗಿ ಮುಂದೂಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಚುನಾವಣೆ ಅಧಿಕೃತವಾಗಿ ಮುಂದೂಡುವಂಥ ಸಂದರ್ಭ ಈ ಸಮಯದಲ್ಲಿ ಬೆಳಬೆಳಿಗ್ಗೆ ಮಾಡಿದ್ರೆ ಅದು ಕೋರ್ಟ್ನಲ್ಲಿ ಬೇರೆ ರೀತಿಯ ಪರಿಣಾಮ ಬೀರ್ಬೋದು ಅನ್ನೋದ ಕಾರಣಗಳಿಗೋಸ್ಕರ ಅದನ್ನು ಹಾಗೆ ಬಿಟ್ಟರು. ಕಡೆ ಕ್ಷಣದಲ್ಲಿ ರಾಜಣ್ಣ ಅವರು ತಮ್ಮ ಆಪ್ತ, ಅಂದರೆ ಬಿಜೆಪಿ ಪಕ್ಷ ಆಗಿರ್ಬೋದು, ಬೆಳ್ಳಿ ಪ್ರಕಾಶ್ ಅವರಿಂದ ಒಂದು ರೀತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಮೆಜಾರಿಟಿ ಇರ್ತಕ್ಕಂಥ ಒಂದು ಅಪೆಕ್ಸ್ ಬ್ಯಾಂಕ್ನಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಯಾರೂ ಕೂಡ ಒಂದು ರೀತಿಯಲ್ಲಿ ಕ್ಯಾಂಡಿಡೇಟ್ ಆಗ್ತದೆ ಸಂದರ್ಭದಲ್ಲಿ ಅವರ ವಿರೋಧವಾಗಿ ಆಯ್ಕೆಯಾಗುವ ಚಾನ್ಸಸ್ ಇರುತ್ತೆ. ಇದು ಕಾಂಗ್ರೆಸ್ಗೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಅನ್ನೋ ಕಾರಣಗಳಿಗೋಸ್ಕರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಟ್ರಿಯನ್ನು ಕೊಟ್ಟರು. ಜೊತೆಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಾತ್ಕಾಲಿಕವಾಗಿ ಸಂಧಾನವನ್ನು ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಂದರೆ ಈಗ ಎಲ್ಲರೂ ಕೂಡ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಬೇಕು ಅಂತೇಳಿ ದೂರವಾಣಿ ಮೂಲಕವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಆಪರೇಟ್ ಮಾಡಿದ್ದಾರೆ. ಹಾಗಾಗಿ ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಸಲ್ಲಿಸಿದ್ರು ಅವರ ನಾಮಪತ್ರವನ್ನು ವಾಪಸ್ ಪಡಿಬೇಕು ಅಂತ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ 1:30 ತನಕ ಕೂಡ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾಮಪತ್ರ ಬಹುತೇಕ ವಾಪಸ್ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚುನಾವಣೆ ಮುಂದೂಡಿಕೆ ಆಗುವಂಥ ಚಾನ್ಸಸ್ ಕೂಡ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇನ್ನೊಂದು 2-3 ತಿಂಗಳ ಕಾಲ ಈ ಒಂದು ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಚುನಾವಣೆ ನಡೆಯುವಂಥ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ತದನಂತರ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದು ತದನಂತರ ಒಂದು ಚುನಾವಣೆ ನಡೆಸೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡ್ಬೋದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಎಂಟ್ರಿಯಿಂದ ಈಗ ತಾತ್ಕಾಲಿಕವಾಗಿ ಎಲ್ಲವೂ ಕೂಡ ಸರಿ ಹೋದಂತೆ ಕಾಣ್ತಾ ಇದೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಹುದೊಡ್ಡದಾಗಿ ನಡೀತಾ ಇದ್ದಂಥ ಎಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಸುಸೂತ್ರವಾಗಿ ಬಗೆಹರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಟ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ ನೀವು, ಹೇಗಿರುತ್ತೆ ಅಂತ ಹೇಳಿ.